ಶೀಲವನ್ನ ಶಂಕಿಸಿ ಪತಿಯಿಂದಲೇ ಪತ್ನಿಯ ಹತ್ಯೆ ಆಗಿದೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರಿಂದ ಆರೋಪಿ ಅರೆಸ್ಟ್. ಶೀಲ ಶಂಕಿಸಿ ಪತಿಯಿಂದಲೇ ಪತ್ನಿಯ ಹತ್ಯೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರಿಂದ ಆರೋಪಿ ಅರೆಸ್ಟ್. ಅಮೃತಹಳ್ಳಿಯ ಗಂಗಮ್ಮ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಪಾವಗಡ ಮೂಲದ ಅಂಜಲಿ ಕೊಲೆಯಾಗಿರುವಂತಹ ದುರ್ದೈವಿ. ಆಕೆಯ ಪತಿ ರವಿಚಂದ್ರ ಕೊಲೆಗೈದಿರುವಂತಹ ಆರೋಪಿಯಾಗಿದ್ದಾನೆ. ಅಂಜಲಿ ತರಕಾರಿ ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು. ಆರೋಪಿ ಟ್ರಾವೆಲ್ ಕಚೇರಿಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಂಜಲಿ ಸುರಪುರ ಮೂಲದ ರವಿಚಂದ್ರ ಜೊತೆ ಮಹಿಳೆ ಎರಡನೇ ಮದುವೆಯಾಗಿದ್ಲು. ಮದುವೆ ನಂತರ ಅಮೃತಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ರು. ಈ ಸಂಬಂಧ ಅಮೃತಹಳ್ಳಿ ಪೊಲೀಸರ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ. ಪೊಲೀಸರು ಆರೋಪಿ ರವಿಚಂದ್ರ ಅವನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಅಲ್ಲಪ್ಪ, ನಿನಗೆ ಕೊಲೆ ಮಾಡೋದು ಬಿಟ್ಟು ಬೇರೆ ಏನು ಕಾಣಿಸಿಲ್ವಾ ಅಂತ? ಒಂದು ಜೀವದ ಮೌಲ್ಯ ಏನು ಅಂತ ಗೊತ್ತಿದ್ಯಾ? ಆ ಹುಡುಗಿಯನ್ನ ಹೆಂಗಸನ್ನ ಕೊಲೆ ಮಾಡ್ಲಿಕ್ಕೆ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು? ನೀನ್ ಸಾಕಿದ್ಯಾ? ನೀನ್ ಹೆತ್ತಿದ್ಯಾ? ಅವ್ರ ಅಪ್ಪ ಅಮ್ಮಂಗೆ ಎಷ್ಟು ನೋವಾಗಿರ್ಬೇಡ. ನಿನ್ನ ಪ್ರಾಬ್ಲಮ್ ಏನಾದ್ರೂ ಇತ್ತು ಅಂತ ಕೂತ್ಕೊಂಡು ಸೊಲ್ಯೂಷನ್ ತಗೊಳ್ಳಿ. ಪ್ರತಿಯೊಬ್ಬರಿಗೂ ಅದನ್ನ ಹೇಳ್ತಾ ಇರೋದು. ಮೈಂಡ್ ಸೆಟ್ ಅನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಏನೋ ಒಂದಿತ್ತು ಅಂತಂದ್ರೆ ಕೂತ್ಕೊಂಡು ಸರಿ ಮಾಡಿ. ಕೂತ್ಕೊಂಡು ಮಾತುಕತೆ ಮಾಡಿದ್ರೆ ದೇವರೇ ಬಂದು ಚರ್ಚೆ ಮಾಡ್ತಾನಂತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಶೀಲವನ್ನ ಶಂಕಿಸದಂತೆ ತಗೊಂಡೋಗಿ ಸಾಯಿಸ್ಬಿಟ್ನಂತೆ. ಏನ್ ಅನ್ಕೊಂಡಿದ್ದೀರಾ? ಒಂದ್ ಜೀವದ ಮೌಲ್ಯವನ್ನ ಸಭ್ಯ ಸಮಾಜದಲ್ಲಿ ಬಾಳ್ತಿದೀವಿ ಅನ್ನೋದಾದ್ರೂ ಗೊತ್ತಿದ್ಯಾ? ಹೌದು, ಆಕೆ ಬೇರೆ ಒಬ್ಬನನ್ನ ಮದುವೆ ಆಗಿದ್ಲು. ನೀನು ನಿನ್ನ ಜೀವನವನ್ನ ನೋಡ್ಕೊಂಡ್ರೆ ಆಗಿರೋದು. ಅವಳನ್ನ ಯಾಕೆ ಕೊಲೆ ಮಾಡ್ಬೇಕಿತ್ತು? ಅವಳಂತೂ ಬೇರೆಯವನ ಜೊತೆ ಹಾಳಾಗೋಗ್ಲಿ, ನನ್ನ ಜೀವನ ನಾನು ನೆಟ್ಟಿಗಿರೋಣ ಅಂತ ಹೇಳಿ ನೀನ್ ಬದುಕಬೇಕಾಗಿತ್ತು. ದುಡ್ಡು ಮಾಡು, ಆರಾಮಾಗಿ ಲೈಫ್ ಎಂಜಾಯ್ ಮಾಡು. ಅದು ಬಿಟ್ಟು ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ್ರೆ ಏನ್ ಸಿಕ್ತು ನಿನಗೆ? ಜೈಲಾಯ್ತು ತಾನೆ. ಬುದ್ಧಿಯಲ್ಲಿಟ್ಕೊಂಡು ಕೊಲೆ ಮಾಡ್ತೀರಾ ನೀವುಗಳೆಲ್ಲ? ಹೌದು, ಕೈ ಕೊಟ್ಲು, ಹೋದ್ಲು, ಎರಡನೇ ಮದುವೆ ಆದ್ಲು, ಸೋ ವಾಟ್? ದುಡ್ಡು ಮಾಡಿ ಆರಾಮಾಗಿರಿ ಲೈಫಲ್ಲಿ, ನಿಮ್ಮಿಷ್ಟದ ಹಂಗೆ ಬದುಕಿ. ಅವಳು ಕೊಲೆ ಮಾಡೋದು ನಿನಗೇನಯ್ಯ ಸಿಗುತ್ತೆ? ತಲೆನೋ ತಪ್ಪರಿಗೆ ಒಲೆನೋ? ಈಗ ನೋಡು, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಬಿ ಎಣಿಸ್ತಾ ಇದ್ದೀಯ. ಅಗತ್ಯ ಇತ್ತಾ ಇದು ನಿನಗೆ? ಪ್ರತಿಯೊಬ್ಬರಿಗೂ ಹೇಳೋದಿದೆ. ಯಾರೋ ಬಿಟ್ಟು ಹೋದ್ಲು, ಯಾರೋ ಮಾಡಿದ್ಲು, ಎಲ್ಲಿಗೋ ಹೋದ್ಲು, ನನಗೆ ಮೋಸ ಮಾಡಿದ್ಲು. ನಿನ್ನ ಪಾಡಿಗೆ ನೀನು ಇರಯ್ಯ, ಎಂಜಾಯ್ ಮಾಡಿ ಲೈಫನ್ನ. ಅದು ಬಿಟ್ಬಿಟ್ಟು ದ್ವೇಷ ಸಾಧಿಸ್ಕೊಂಡು ಅವಳಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡಿ ಏನಕ್ಕೆ ಬೇಕದಿಲ್ಲ? ಎಂಜಾಯ್. ಹಿಂಗೂ ಅಪ್ಪ ಅಮ್ಮ ಇದ್ದಾರೆ, ನಿನ್ನನ್ನು ನೋಡೋರಿದ್ದಾರೆ, ಜನ ನಿನ್ನನ್ನೂ ಪ್ರೀತಿ ಮಾಡೋಳು ಬರ್ತಾಳೆ. ವೆಯ್ಟ್. ಓದ್ಲಂತೆ, ಇವನು ಹೋಗಿ ಜಾಗ ಹಾಕದಂತೆ ಸಾಯಿಸ್ಬಿಟ್ನಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.